ನಿಮಗೆ ಗೊತ್ತೇ? ಗಣೇಶನ ತಲೆ ಯಾಕೆ ಆನೆ ತಲೆಯಾಯಿತು ಎಂದು? ಗಣೇಶನ ಜನನ ದೇವಲೋಕದಲ್ಲಿ ನಡೆದಿತ್ತು. ಅವರು ಪರಶಿವ ಮತ್ತು ಪಾರ್ವತಿದೇವಿಯ ಮಗನಾಗಿದ್ದರು. ಒಮ್ಮೆ ಪಾರ್ವತಿ ಸ್ನಾನ ಮಾಡಲು ಹೋಗುವಾಗ ಗಣೇಶನನ್ನು ನಿಧಾನಪಾಲನೆ ಮಾಡಲು ಹೇಳಿದರು. ಶಿವನು ಬಂದು ಒಳ ಹೋಗಲು ಯತ್ನಿಸಿದರು, ಆದರೆ ಗಣೇಶನು ನಿಲ್ಲಿಸಿದ. ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯ ಕಡಿದ. ಪಾರ್ವತಿ ಗೋಳಿ ತನ್ನ ಮಗನನ್ನು ಮರಳಿ ಪುನರ್ಜನ್ಮ ನೀಡಲು ಪ್ರಾರ್ಥಿಸಿದರು. ಇದರ ಪರಿಣಾಮವಾಗಿ ಶಿವನು ಆನೆ ತಲೆಯನ್ನು ಮಾಲಗಿಸಿ ಗಣೇಶನನ್ನು ಪುನರ್ಜನ್ಮ ನೀಡಿದರು. ಆ ದಿನದಿಂದ ಗಣೇಶನು ವಿಘ್ನಹರನಾದರೂ ಶುಭಕಾರ್ಯದ ನೋಡುವ ದೇವತೆ. ಈ ಕಥೆಯನ್ನು ಕೇಳಿದ ಮೇಲೆ ನೀವು ಗಣೇಶನ ಮಹಿಮೆ ಯಾಕೆ ಇಷ್ಟೆಂದು ತಿಳಿದುಕೊಳ್ಳಬಹುದು. ಈ ವಿಡಿಯೋ ನಿಮಗೆ ತೆಗೆದಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.